10 ದಿನಗಳ ಹೊರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯವು ಉದಯವಾದದ್ದೇ ಭಾವಿಸಿದೆನು. ದ್ರೋಣಾಚಾರ್ಯನ ಚಕ್ರವು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ಹತಾಶನಾಗಿದ್ದೇನೆ ಅಗ್ರಜ, ಹತಾಶನಾಗಿದ್ದಿರುವೆನು. ಕೃಷ್ಣಾರ್ಜುನರು ಇಲ್ಲಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಅರ್ಜುನನು ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿಸಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂದಿರುಗುವ ಸಂಭವವಿಲ್ಲ ಅಗ್ರಜ. ಇದರ ಉಪಾಯವೇನು ಭೀಮಸೇನ? ಅಗ್ರಜ, ಜಾಗ್ರತೆಯಾಗಿ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಕೈಯಲ್ಲಿ ಈ ಖಡ್ಗವಿರುವಾಗ ಪಾಂಡವರಿಗೆ ಅಪಜಯವೇ? ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ರಂಗದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವ ಅಂತಹ ಆಪತ್ತಿ ಏನಾದರೂ ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣಾಚಾರ್ಯನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವರ ಯೋಧರಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಅದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ? ಬಿಡೆ ಚಿಂತೆಯನ್ನು ತಡವ ಮಾಡ ಜನಗೆ ಕೊಡುನೆ ಅಭಯ. ಬಿಡೆ ಚಿಂತೆಯನ್ನು ತಡವ ಮಾಡ ಜನಗೆ ಕೊಡುನೆ ಅಭಯ. ಬಿಡಿದು ದ್ರೋಣನ ವ್ಯೂಹ ಭೇದಿಸಿ, ಬಿಡಿ ದ್ರೋಣನ ವ್ಯೂಹ ಭೇದಿಸಿ ವೈರಿ ತಲೆಗಳ ಕಡಿಯುವೆನ. ಬಿಡಿದು ದ್ರೋಣನ ವ್ಯೂಹ ಭೇದಿಸಿ ವೈರಿ ತಲೆಗಳ ಕಡಿಯುವೆನ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೆ ಚಿಂತೆಯನ್ನು ತಡವ ಮಾಡ ಜನಗೆ ಕೊಡುನೆ ಅಭಯ. ತಂದೆ ಪಾರ್ಥನ ಭಯ ಬಂದಿರಲಿ, ಇಂದಿರೇ ಎದುರಿಗೆ ಬರಲಿ. ತಂದೆ ಪಾರ್ಥನ ಭಯ ಬಂದಿರಲಿ, ಇಂದಿರೇ ಎದುರಿಗೆ ಬರಲಿ. ಒಂದು ದ್ರೋಣನ ಚಿರವನೀಗಲೇ, ಒಂದು ದ್ರೋಣನ ಚಿರವನೀಗಲೇ. ಚಂದದಿಂದಲೇ ಬರುವೆನು ನಾ, ಚಂದದಿಂದಲೇ ಬರುವೆನು ನಾ, ಚಂದದಿಂದಲೇ ಬರುವನು ನಾ. ಬಿಡೆ ಚಿಂತೆಯನ್ನು ತಡವ ಮಾಡ ಜನಗೆ ಕೊಡುನೆ ಅಭಯ. ದೊಡ್ಡಪ್ಪ, ನಾನು ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವುದು. ದೊಡ್ಡಪ್ಪ, ಅನುಮತಿಯನ್ನು ಕೊಡಿ. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮನ್ಯು, ಈ ಕೆಲಸವು ನಿನ್ನಿಂದ ಆಗಲಾರದು. ಹಾಗೂ ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಯುದ್ಧಕ್ಕೆ ಕಳಿಸುವುದು ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವರೆಯ? ಎನೆ ಹಾವಿನ ಮೈಯು ಸರ್ಪದಾಯಕವಲ್ಲದೆ, ಅವನಿಯು ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದ ಮುಂದೆ ಸರಸ ಮಾಡಬಲ್ಲದೆ? ನಿಮ್ಮ ಕಣ್ಣ ಮುಂದಿರುವ ಈ ದೇಹವು ಚಿಕ್ಕದಾಗಿರುವುದು, ಆದರೆ ಇದರ ಒಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಮಹಾಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಹಾತರಿಯುತ್ತಿರುವುದು. ದೊಡ್ಡಪ್ಪ, ಅವಕಾಶ ಮಾಡಿಕೊಡಿ. ಎನ್ನ ನಾ ಮಗನಾಗಿ ಪಡೆದ ವೀರ ಧನಂಜಯನು ನಾನು ಮಾಡುವ ಸಾಹಸ ಕಾರ್ಯವನ್ನು ನೋಡಿ ಆನಂದದಿಂದ ಅಭಿಮಾನದಿಂದ ತಲೆದೂಗಲಿ. ತಾಯಿ ಸುಭದ್ರಾ ದೇವಿಯು ಆನಂದಶ್ವಗಳನ್ನು ಸುರಿಸಲಿ. ಯೋಗ್ಯ ಅವಸರವು ದೊರೆತಾಗ ಛತ್ರದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ನಿಯಮ. ಮರದ ಕಂಜಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸಿದ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಅದರ ಉಪಯೋಗಕ್ಕಾಗಿ ನನಗ ಈಗ ಅವಕಾಶ ದೊರಕಿದೆ. ನನಗೆ ಅನುಮತಿಯನ್ನು ಕೊಡಿ. ಅದನ್ನು ವ್ಯಕ್ತ ಮಾಡಬೇಡಿ ತಂದೆಯೇ, ಈಗ ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗ ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನ. ಅಗ್ರಜ, ಅಭಿಮನ್ಯುನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ನಾನು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದರೆ
ನಾವೆಲ್ಲರೂ ಸೈನ್ಯ ಸಮೇತರಾಗಿ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡಿ ಬರುವೆವು. ಅನಿರೀಕ್ಷಿತವಾಗಿ ಬಂದದರಿಂದ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಕುಮಾರ ಭೀಮಸೇನ, ಅಭಿಮನ್ಯು ಕುಮಾರ ಅಭಿಮನ್ಯು ನಿನ್ನ ಕೈಯಲ್ಲಿರುವೆನು. ಕುಮಾರ ಅಭಿಮನ್ಯು, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಆದರೆ ಒಂದು ಕ್ಷಣವೂ ಈ ಬಾಲಕನನ್ನು ಬಿಟ್ಟಿರಲಾಗದು. ಹಾಗೂ ಪಾರ್ಥನ ಪ್ರಾಣ ಪದಕವು ಅಚ್ಚಲಾಗದೆ ಪುನಃ ಅವನನ್ನೇ ಸೇರಲಿ. ಕುಮಾರ ಅಭಿಮನ್ಯು ಕುಮಾರ ಅಭಿಮನ್ಯು ಜೈಶಾಲಿಯಾಗಿ ಹಿಂತಿರುಗಿ ಬಾ ಕುಮಾರ. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪಮಾಲೆ ಆಗಲಿ. ಹೋಗಿ ಬಾ ಕುಮಾರ, ನಿನಗೆ ಮಂಗಳವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ವಜ್ರ ಕವಚದಂತೆ ನನ್ನನ್ನು ರಕ್ಷಿಸಿದರು. ನನಗೆ ಭಯವಿಲ್ಲಿಹುದು ದೊಡ್ಡಪ್ಪ. ಈ ಖಡ್ಗವೇ ಸಹಾಯಕನು, ಆ ಪರಮಾತ್ಮನೇ ರಕ್ಷಕನು. ಈ ಖಡ್ಗವು ಎಲ್ಲಿವರೆಗೂ ವೈರಿಗಳ ಹೃದಯದಲ್ಲಿ ರಕ್ತಪಾನ ಮಾಡಲು ಹಾತೊರೆಯುತ್ತಿರುವುದು ದೊಡ್ಡಪ್ಪ, ಅಲ್ಲಿಯವರೆಗೂ ಪಾಂಡವರ ಕೀರ್ತಿ ಪ್ರಶ್ನಿಸುವ ವಿರಾಜಿಸುವರೆಂದು ತಿಳಿಯಿರಿ. ವೈರಿಗಳ ಹೃದಯದಲ್ಲಿ ರಕ್ತಪಾನ ಮಾಡಲು ಹಾತೊರೆಯುತ್ತಿರುವುದು ದೊಡ್ಡಪ್ಪ. ನಿನಗೆ ಮಂಗಳವಾಗಲಿ. ಹೋಗಿ ಬಾ ಕುಮಾರ. ದೊಡ್ಡಪ್ಪ ಕುಮಾರ, ವೀರಧನಂಜಯ ಎನ್ನ ತಂದೆಯ ಭಯವೇನೆಂಬುದ ನಾನರಿಯೇ. ವೀರಧನಂಜಯ ಎನ್ನ ತಂದೆಯ ಭಯವೇನೆಂಬುದ ನಾನರಿಯೇ. ದ್ರೋಣನ ಚಕ್ರ ವ್ಯೂಹವ ಭೇದಿಸಿ. ದೊಡ್ಡಪ್ಪ
ನವ ಶೃಂಗಾರವತಿಯರ ಮುಖವರಡಿ ಮಧುರ ಪ್ರೇಮೋಲ್ಲಾಸ ಹೃದಯ ಮಂದಿರ ತೆರೆದು ನಿಂತಿಯರು ನನ್ನ ಪ್ರಿಯ ರಾಣಿಯರಾದ ಉತ್ತರ, ಶಶಿರೇಖ ಇವರುಗಳನ್ನು ಕೈ ಹಿಡಿದ ನಾನೇ ಧನ್ಯ. ಪ್ರಾಣೇಶ್ವರ, ಎಲ್ಲಿರುವಿರಿ ಪ್ರಿಯ? ಪ್ರಾಣೇಶ್ವರ, ಮಂಗಳವಾಗಲಿ ಸ್ವಾಮಿ. ನಾನೇನ್ ಮಾಡ್ತೇನೆ? ನಿಮಗೂ ಸಹ ಮಂಗಳವಾಗಲಿ. ಪ್ರಿಯ, ಓ ರಾಣಿ ಸ್ವರ ಸಂಗೀತದ ವಾಣಿ, ಓ ರಾಣಿ ಸ್ವರ ಸಂಗೀತದ ವಾಣಿ, ಮನ ತಣಿದೆ ಚಿನ್ಮಯ ಗುಣವೇ, ಓ ರಾಣಿ. ಬಾಳಿನ ಭಾಗ್ಯದ ನೀಡಿದೆ, ಒಲಿದು ಬಂದ ಶುಭ ಯೋಗದ ಸೀರೆ, ಬಾಳೆನ್ನ ಬಾಳಿನ ಭಾಗ್ಯದ ನೀಡಿದೆ, ಒಲಿದು ಬಂದ ಶುಭ ಯೋಗದ ಸೀರೆ, ನಯನ ಕಂಗೊಳಿಸುವ ನವಿಲವು ರಾಗ ಸ್ವರ ಗೀತೆ ಹಾಡುವ ಮೈ ಮರೆಯುವ ಕುಣಿತ ನಲಿತ ಜಗವ ಮರೆತಿನ ಆಡುವ ಬಾ, ಓ ರಾಣಿ ಸ್ವರ ಸಂಗೀತದ ವಾಣಿ, ಮನಸಣಿತೆ ಚಿನ್ಮಯ ಗುಣವೇ, ಓ ರಾಣಿ. ನಮ್ಮ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆವು. ಅದು ಈ ದಿನ ಲಭಿಸಿತು ಸ್ವಾಮಿ. ದೇವರ ದರ್ಶನವೇನು ಪುತ್ರಿ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರಿ? ನಮ್ಮೀರ್ವರ ಸರ್ವಸ್ವವನ್ನೇ ಅರ್ಪಿಸಿರುವೆವು ಅಂದ ಮೇಲೆ ಇನ್ನು ನಮ್ಮದಾಗಿ ಅದೇನು ತಾನು ಉಳಿದಿದೆ? ನಾನು ಬಯಸಿದ್ದು ನಿಮ್ಮಿಬ್ಬರ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ ಸ್ವಾಮಿ? ಪುನಃ ಕೊಡುವ ಅಗತ್ಯವಿದೆ? ಮುಂದಕ್ಕೆ ಬನ್ನಿ ಸ್ವಾಮಿ. ಬಾಬರಿಯ ಸ್ವಾಮಿ, ನಾಚಿಕೆ ಎಂತ ಸೌಂದರ್ಯ ನಡೆಯಂತ ಗಾಂಭೀರ್ಯ, ನುಡಿಯಂತ ಚಾತುರ್ಯ, ಎಂತ ಸೌಂದರ್ಯ, ಲಲಲಲ, 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 la 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 la
ಪ್ರಾಣೇಶ್ವರ. ಅದನ್ನು ನಾನು ಬಲ್ಲಿನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ ಇತ್ತ ನೋಡು, ಎತ್ತ ವಸಂತದ ಬಳ್ಳಿಯು ಹೊಸ ಹೊಸ ಹೂಗಳಿಂದ ಪ್ರಕೃತಿಯನ್ನು ನಲಿಸುವುದು. ಹೌದಲ್ಲವೇ ಸ್ವಾಮಿ? ಪಕ್ಷಿಗಳು ಹೊಸ ಹೊಸ ಗಾನದಿಂದ ಸೃಷ್ಟಿಕರ್ತನನ್ನು ಆರಾಧಿಸುವುದು, ಪ್ರಕೃತಿಯನ್ನು ನಲಿಸುವುದು. ಆಹಾ, ಅದು ಅಲ್ಲದೆ ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುತ್ತಿರುವುದು. ಅಬ್ಬಬ್ಬಾ, ಪ್ರೇಮದ ವಿಚಾರವು ಹಾಗೆಯೇ. ಉತ್ತರ ಅದು ಹೇಗೆ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ ಉಭಯ ಭಾವ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಆಹಾ. ಈಗ ಪುನಃ ಸಮ್ಮಿಳಿತರಾಗಿರುವುದು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕಿದೆ ನನ್ನ ಆಸೆ. ಉತ್ತರ ದೇವರ ಪೂಜೆಯನ್ನು ಬಯಸಿರುವಾಗ ಭಕ್ತರಾದ ನಾವುಗಳು ನಿರಾಕರಿಸುವೆ ಸ್ವಾಮಿ. ಪ್ರೇಮದ ವಿಷಯದಲ್ಲಿ ನೀವು ಮಹಾಪಂಡಿತರಲ್ಲವೇ? ಪ್ರಾಣೇಶ್ವರ, ನಾನೊಂದು ಹಾರ, ಶಶಿ ಒಂದು ಹಾರ. ಯಾವ ಹಾರ ಬೇಡ, ಕೈಬರು ಒಂದೇ ಹಾಕೋಣ. ಅದೇ ಯಾವ ಹಾರ? ಇದೇ ಇರಲೇಕ. ಪ್ರಾಣೇಶ್ವರ, ನಾವೇ ಹಾಯ್ದು ತಂದ ಈ ಕಮಲದ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿ ಭಕ್ತರಲ್ಲಿ ಪ್ರಸನ್ನರಾದ ಪ್ರಿಯ. ಸ್ವಾಮಿ, ಇದೇನು ಸ್ವಾಮಿ? ಪ್ರಿಯ, ಉತ್ತರ ಪ್ರಾಣೇಶ್ವರ, ಪ್ರೇಯಸಿ. ನಾಚಿಕೆ. ಪ್ರಿಯ, ಪ್ರೇಯಸಿ, ಇದೇಕೆ ಸ್ವಾಮಿ ಇಂತಹ ಮುಖಭಂಗಿ? ನಮ್ಮಿರುವರಿಂದ ಅಪರಾಧವಾಯಿತೆ. ಬೇಡ ಮನದಿ ವಿರಸ ಭಾವ. ಪ್ರಿಯ, ನೆಲ್ಲ ನಿನಗಾಗಿ ಕಾದಿಹ ಜೀವ. ನಗಬಾರದೆ ಸ್ವಾಮಿ. ಪ್ರಿಯ, ಅದೇಕೆ ಈ ರೀತಿ ಕುಳಿತಿರುವಿರಿ? ನಮ್ಮ ಇರುವರಿಂದ ಏನಾದ್ರೂ ಬೇಸರವೇ? ಹೇಳಿಬಿಡಿ. ಕೋಪ ಬಂದಿರುವುದು ಅಕ್ಕ. ಹೋಗಲೇ ಸ್ವಾಮಿಗೆ ನಿನ್ನ ಮೇಲೆ. ನಿಜವೇ ಸ್ವಾಮಿ? ಇಲ್ಲ. ಉತ್ತರ ಖಂಡಿತವಾಗಿ? ಖಂಡಿತವಾಗಿಯೂ ಇಲ್ಲ. ಹಾಗಾದ್ರೆ ನಗಬಾರದೆ? ನಗುತ್ತಿರುವೆನಲ್ಲ. ಬನ್ನಿ ಸ್ವಾಮಿ, ಇರಲಿ. ಹೋ ನೆಲ್ಲನೆ ಸವಿ ಮಾತಿನ ನುಡಿವೆಯ. ನಾನೇನನ್ನು ಹೇಳಲಿಲ್ಲ ತಿಳಿಸೆಯ. ನಾನಿಮ್ಮ ಬಿಡೆವು ಎಂದಿದೆ. ನೀ ನನ್ನ ಜೀವ ಎಂದಿದೆ. ಪ್ರಿಯ, ಉತ್ತರ ಆನಂದವಾಯ್ತು. ಆನಂದವಾಯಿತು. ಉತ್ತರ ಆ ಮೋಡ ಬಾಯಲ್ಲಿ ತೇಲಾಡುತ್ತ ನಿನಗಾಗಿ ನಾವೇ ನೆಲ ನಿನ್ನ ಸಂದೇಶ ನನಗೆ ಹೇಳಿಯ. ಪ್ರಿಯ, ಸ್ವಾಮಿ, ಪ್ರೇಯಸಿ, ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟುವರು. ಬನ್ನಿ, ಕುಳಿತುಕೊಳ್ಳಿ. ಬರುವುದಿಲ್ಲ ಸ್ವಾಮಿ. ಪ್ರೇಮದಿ ಕರೆದರೆ ಬರುವುದಿಲ್ಲವೇ?
ಪ್ರಾಣೇಶ್ವರ, ಇದೇನು ಸ್ವಾಮಿ ಇಂತಹ ಮುಖಭಂಗಿ? ನಮ್ಮೀರ್ವರಿಂದ ಏನಾದರೂ ಅಪರಾಧವಾಯಿತು ಪ್ರಿಯ? ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ಕಾರ್ಯವನ್ನು ಸಾಧಿಸಲು ಹೊರಟಿರುವೆನು. ನನ್ನನ್ನು ನಿಮ್ಮ ಪ್ರೇಮದ ಆಹ್ವಾನೆಯನ್ನು ಸನ್ಮಾನಿಸಲು ಸಮಯವಿಲ್ಲ. ಉತ್ತರ ಏನು ಮಾಡಲಿ? 4 ದಿನಗಳಿಂದಲೂ ಯುದ್ಧದಲ್ಲಿ ನೀವು ನಿರತನಾಗಿದ್ದೀರಿ. ಈ ದಿನವಾದರೂ ನಮ್ಮೀರ್ವರೊಡನೆ ಸಂತೋಷವಾಗಿ ಕಾಲವನ್ನು ಕಳೆಯಬಾರದೆ ಪ್ರಿಯ? ಘೋರ ಯುದ್ಧವು ಒದಗಿ ಬಂದಿರುವುದು. ದ್ರೋಣ ಚಕ್ರ ವ್ಯೂಹವನ್ನು ವಿಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮುಖದಿಂದ ಬೀಳ್ಕೊಡಿ. ನೀವು ಯುದ್ಧಕ್ಕೆ ಹೋಗಬೇಕಾದ್ರೆ ನಿಮ್ಮ ಸಂಗಡ ನಮ್ಮೀರ್ವರನ್ನು ಕರೆದುಕೊಂಡು ಹೋಗಿ ಪ್ರಭು. ನಿಮ್ಮ ತಂದೆಯ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ, ಹಾಗೆ ನಾವು ಕೂಡ ಸಹಾಯಕರಾಗಬೇಕು. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ, ಅತಿ ಮಧುರ. ತಾಯಿಯು ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣವನ್ನು ತಂದಿದೆ. ಇದನ್ನೊಂದು ಸಾರಿ ಎರೆಯಿಸಲಿ ಪ್ರಿಯ. ಓಹೋ, ಕೋಮಲವಾದ ಕೈಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುತಂದ ಹೂಗಳಿಂದ ನನ್ನ ಎದೆಗೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗಾಶ್ರಯವನ್ನು ನೀಡು. ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು, ಏನು ಕತೆ? ಕಾಂತಿ ನಿನ್ನಯ ಮನವು ಮೋಯಿಸೆಯನ್ನನು ಅಳಿಮಾನಸವೇಳೆ ನಿನ್ನೆ ಕರಗಳು. ಸಾಕು ಸುಮ್ಮನೆ ಪ್ರಿಯ. ಕಾಂತಿ ನಿನ್ನಯ ಮನವು ಮೋಯಿಸೆಯನ್ನನು, ಕಾಂತಿ ನಿನ್ನಯ ಮನವು ಮೋಯಿಸೆಯನ್ನನು ಅಳಿಮಾನಸವೇಳೆ
ಇದು ಉಪಹಾಸದ ಸಮಯ ಅಲ್ಲ ಉತ್ತರ. ಘೋರ ಯುದ್ಧವು ಬಂದದು. ಈಗಲೂ ನೀವು ನಗುತ್ತಿರುವಿರಿ. ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾವು ಹೇಳುವೆವು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಿಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಈಗ ವೀರ ಪತ್ನಿಯಾದ ವೀರಾಂಗಣಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಪ್ರೇಯಸಿ, ನನ್ನನ್ನು ಸಂತೋಷಿಸಿದ್ದಳಾಗಿ ಕಲಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಪ್ರಚಂಡ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳಿಕೊಳ್ಳಲಾರದ ಪತ್ನಿಯರು ವೀರಾಂಗನೆ ಎನಿಸಿಕೊಳ್ಳಬಲ್ಲರೇನು? ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರೆಯರು ತನ್ನ ಭಾಗದ ಕರ್ತವ್ಯವನ್ನು ಸಾಹಸ ಬದಲಿಯಾಗಿ ನಾನು ನೋಡುತ್ತಿದ್ದೇನೆ. ಉತ್ತರ ಸ್ವಾಮಿ, ಅಲ್ಲಿ ಪ್ರಿಯ ಉತ್ತರ ಚಂದಿರ ಏನು ಕಾಣುತ್ತಿಲ್ವಲ್ಲ ಉತ್ತರ? ಬೆಳಕಾಯ್ತು ಸ್ವಾಮಿ. ಇಲ್ಲ ಕಾಣುವುದಿಲ್ಲ ಚಂದಿರ. ರಾಣೇಶ್ವರ, ದೂರ ನಿಂತು ನೋಡಿದರೆ ಕಾಣುವುದೇ? ಬನ್ನಿ, ಅದು ನೋಡಿ ಕಾಣುತ್ತಿರುವುದು. ಓಹ್, ಈಗ ಕಾಣಿದ್ದು. ಹಾ ಅಕ್ಕ, ನೀನೇ ಸರಿ. ನಾಟ್ಯ ಮಯೂರಿ ಸ್ವಾಮಿ, ನೀವೆಲ್ಲ ನೀಡುವಿರಿ, ದೂರ ದೂರ ಸರಿ ಅಲ್ಲವೇ? ನೀಲಿ ಬಾನಿನ ಉತ್ತರ ಶಶಿರೇಖಾ. ಈ ಸಂತೋಷಕ್ಕಾದರೂ ನಗಬಾರದೆ ಸ್ವಾಮಿ? ನಗುತ್ತಿರುವೆನಲ್ಲ. ಆನಂದವಾಯಿತು ಸ್ವಾಮಿ. ಆನಂದವಾಯಿತು. ನೀಲಿ ಬಾನಿನ ಉತ್ತರ ಹೀಗೆ ಬೇಡಿಕೊಳ್ಳಬೇಕೆ? ನಿಜವನ್ನು ಹೇಳಿ, ಸುಳ್ಳನೆ ಹೇಳಬೇಡಿ. ಬರುವಿರಾ? ಆಗಲಿ ಉತ್ತರ. ತಡವೇಕೆ ಬಾಯಿನಿಯ ನಮ ಸೇರಲು. ರಾಣೇಶ್ವರ, ಪ್ರೇಯಸಿ, ನಮಗಂತೂ ಆನಂದವಾಯಿತು ಪ್ರಿಯ. ನನಗೂ ಸಹ ಆನಂದವಾಯಿತು ಪ್ರೇಯಸಿ. ಹಾಗಾದ್ರೆ ಮುಂದೆ ಬನ್ನಿ. ಬನ್ನಿ ಪ್ರಿಯ, ನಾಚಿಕೆ. ಸ್ವರ್ಗದ
ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶರೀರದ ಮಾರ್ಧವ, ಈ ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀವಿಬ್ಬರು ನಾರೀ ರತ್ನಗಳು. ನೀವು ಕ್ಷತ್ರಿಯನ ರತ್ನ. ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತಲ್ಲವೇ? ಹಾಗಾದರೆ ನಿಮಗೆ ಯಾವ ಗೌರವ ಇಲ್ಲವೋ ಉತ್ತರ? ಈಗಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪುತ್ರಿಯರು ತಮ್ಮ ಹೃದಯದ ದುಃಖವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗರಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿರೋ ಅವರಿಗೆ ಯಾವ ಗೌರವ ಇಲ್ಲವೋ ಉತ್ತರ? ಇರುವುದು ಪ್ರಾಣೇಶ್ವರ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಲಾದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪಗಳನ್ನು ಸುರಿಸದ ಮಾತ್ಯಾರು? ಪುರುಷನ ಗೌರವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಉತ್ತರ ಶಶಿರೇಖಾ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಭಾರತ ಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿದರೆ ಪ್ರಾಣೇಶ್ವರ, ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ ಪ್ರಿಯಸಿ? ಹೇಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರು ಕೈಯಾರ ನಮ್ಮೀರ್ವರ ಕಣ್ಣು ಬಿಡಿ ನಿಮ್ಮ ಚರಣಕ್ಕೆ ಅರ್ಪಿಸುವೆವು ಸ್ವಾಮಿ. ಉತ್ತರೆಯರು ವೀರ ಸತಿಯರು, ಪತಿ ಆಜ್ಞೆಯೊಳಗೆ ದೇವರ ಆಜ್ಞೆ ಅಂತಲ್ಲವೇ? ಪ್ರಾಣೇಶ್ವರ, ಪ್ರಿಯಸಿ,
ಭೂಷಿತನಾಗಿ ನಾನು ರಣರಂಗದಲ್ಲಿ ಬೆಳಗುವೆನು. ಹೋಗುವ ಮುನ್ನ ಪ್ರಾಣೇಶ್ವರ ಅತ್ತೆ ಬರ್ತಿರುವರು ಹಾಡಕ ಪ್ರಿಯ ಹೌದರವಿ ಶಶಿರೇಖಾ, ನಿಜವೇನು ಸ್ವಾಮಿ? ಉತ್ತರ ಇನ್ನು ಹೊನಜ್ಞೆಯನ್ನು ಕೊಡು. ನೀನು ಹಾಕಿದ ಪ್ರೇಮ ವಿಜಮಾಲಿಯಿಂದ ಭೂಷಿತನಾಗಿ ನಾನು ರಣರಂಗದಲ್ಲಿ ಬೆಳಗುವೆನು. ಇನ್ನು ನನಗೆ ಅಪಜಯವಿಲ್ಲವಿತ್ತರ. ಅತ್ತೆ ಮಗು, ನಿನ್ನಂತ ವೀರ ಯೋಧನಿಗೆ ತ್ರಿಕಾಲದಲ್ಲಿ ಅಪಜಯವಿಲ್ಲ ಮಗು. ಈ ದಿನ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವೆಂತೆ ನಿಜವೇ? ಹೌದು ತಾಯಿ, ಇಂದು ನಾನು ವೀರ ಮಾತೆಯ ಪುತ್ರನೆಂಬುದನ್ನು ಜಗತ್ತಿಗೆ ತಿಳಿಸುವೆನು. ಇಂದಿನ ನನ್ನ ಹಸವ ಸಾಹಸದಿಂದ ಆಚಾರ್ಯ ದ್ರೋಣನು ಸ್ತಂಭಿತನಾಗುವನು. ಇನ್ನು ನನ್ನನ್ನು ಹರಸು ತಾಯಿ. ಕಂದ, ಸಕಲ ದೇವತೆಗಳು ನಿನಗೆ ಶುಭವನ್ನು ಕೋರಲಿ. ಜಗದಾದಿ ಜನನಿ ಇತ್ತ ಸಮಸ್ತಾಯುಧದ ವಿಜಯ ಲಾಭದ ಗರಿಮೆ ನಿನಗಾಗಲಿ. ಶತ್ರು ಸೈನ್ಯವ ಹರಿಸಿ ಲೋಕೈಕ ವೀರನೆನಿಸಿ ವಿಜಯವನ್ನು ಪಡೆಯನ್ನ ಮುದ್ದು ಕಂದ. ಒಲವೇ ಜೀವನ ಸಾಕ್ಷಾತ್ಕಾರ.
ನನ್ನ ಮಹಿಮೆಯು ಪಾಂಡವರ ಆಶೀರ್ವಾದವು ಹಾಗೂ ಈ ಶಶಿರೇಖಾ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ಕಾಪಾಡಲಿ. ಹೋಗು ಮಗನೇ, ಪಾರ್ಥನ ಮಗನೆಂಬ ನಾಮಾಂಕಿತವನ್ನು ಸಾರ್ಥಕಪಡಿಸಿಕೋ. ನಾನು ವೈದ್ಯಗ್ರಹಿತನಾದೆನು. ನಿನ್ನ ಆಶೀರ್ವಾದ ಮಹಿಮೆಯಿಂದ ಆ ದ್ರೋಣನ ಚಕ್ರ ಇಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸಿ ಬರುವೆನಬ್ಬ. ಉತ್ತರ ಶಶಿರೇಖಾ ನಗುನಗುತ್ತಾ ನನ್ನನ್ನು ಬೀಳ್ಕೊಡಿ. ಅಮ್ಮ, ನೋವೇನೆಂಬುದು ಹರಿಯದ ಈ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಇಂದಿನ ಯುದ್ಧದ ದುರ್ಬರ ಸಂದೇಹವು ಸುಡದಿರಲಿ. ಇಂದಿನ ರಣ ಮಹೋತ್ಸವದಲ್ಲಿ ನಾನೊಂದು ವೇಳೆ ಮಗು, ಅಮಂಗಳವನ್ನು ನುಡಿಯದಿರು. ವೀರ ಕ್ಷತ್ರಿಯ ಯೋಧನಿಗೆ ರಣರಂಗವು ತಾಯಿಯ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ನೆಚ್ಚಿನ ನೆಂಟನಂತೆ. ಸಾವು ಬದುಕುಗಳೆಂಬ ಅಳತೆಗೋಲಿನಿಂದ ತನ್ನ ಜೀವನವನ್ನು ಪ್ರತಿನಿತ್ಯವೂ ಅಳೆಯುವನು. ಅಂಜಿ ಅಳುಕಿ ನಿರಾಶನಾಗಬಾರದು. ಹೋಗು ಮಗನೇ, ಅಪ್ರತಿಮ ಶೌರ್ಯದಿಂದ ಕೀರ್ತಿಯನ್ನು ಗಳಿಸು. ಆಗಲಿ ತಾಯಿ. ಪ್ರಾಣೇಶ್ವರ ಸ್ವಾಮಿ, ಪ್ರಾಣೇಶ್ವರ ಬಾರೆನ್ನ ಚೆಲುವ ಸೇರೆನ್ನ ಬಲವ ಯುಗವ ಕ್ಷಣವಾಗಿದೆ ಹಾಡೋಣ ಬಾರ. ಉತ್ತರ ಆಕಾಶ ತಾರಾ ಮೈ ಮನಸ್ಸು ಒಂದಾಗಿದೆ ಅಲ್ಲವೇ ಸ್ವಾಮಿ? ಹೌದು ಪ್ರೀತಿ.
ಉತ್ತರ ಬೇರೆ